ESI ಆಸ್ಪತ್ರೆ ಬಗ್ಗೆ ನಾವು ಹೇಳಿದಾಗ ಕರ್ನಾಟಕ ರಾಜ್ಯದಿಂದ ನಮಗೆ ಇಲ್ಲಿರುವಂತ ಯಾರ್ಯಾರು ಕಾರ್ಮಿಕರಿದ್ದಾರೆ ಇವರ ಪಟ್ಟಿಯನ್ನು ಕೊಡಲಿಲ್ಲ. ಆದಿತ್ಯ ಆಮ್ಲಾನ್ ವಿಶ್ವಾಸ್ ಅವರು ಲೇಬರ್ ಸೆಕ್ರೆಟರಿ ಆಗಿದ್ದಾರೆ. ಈಗಲೂ ಅವರೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ. ಒಬ್ಬ ಒಳ್ಳೆಯ ಅಧಿಕಾರಿ ಆದರೂ ಕೂಡ ನಾನು ಅವರಿಗೆ ಹಲವಾರು ಸಾರಿ ಈ ಪಟ್ಟಿಯನ್ನು ಈ ಜಿಲ್ಲೆಯಿಂದ ಕಳಿಸ್ಕೊಡಿ ಅಂತಂದರೆ ಕೇಂದ್ರಕ್ಕೆ ಪಟ್ಟಿ ಕೊಟ್ಟಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ ಇತ್ತು. ಆದರೆ ಮೊದಲ ಕೇಂದ್ರ ಸರ್ಕಾರದ ESI ಆಸ್ಪತ್ರೆ ಅಂದರೆ 2 ಭಾಗ ಇದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ಒಂದು ಕೇಂದ್ರದ ESI ಇದೆ, ಒಂದು ರಾಜ್ಯದ ಇದೆ. ಕೇಂದ್ರದ ESIಯ ಡಿಸ್ಪೆನ್ಸರಿ ಮತ್ತು ವಿಭಾಗೀಯ ಕಚೇರಿ ಚಿಕ್ಕಮಗಳೂರಲ್ಲಿ ಆರಂಭ ಆಯಿತು. ಒಬ್ಬರು ಡಾಕ್ಟ್ರು ಮತ್ತು ಅದಕ್ಕೆ ಬೇಕಾದಂಥ ಸ್ಟಾಫನ್ನು ಈಗಾಗಲೇ ಚಿಕ್ಕಮಗಳೂರಲ್ಲಿ ಈ ತಿಂಗಳಿಂದ ಅವರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆಸ್ಪತ್ರೆಗೆ ಅದಕ್ಕೆ ಬೇಕಾದಂಥ ಕಾರ್ಮಿಕರ ಸಂಖ್ಯೆ ದೊರೆತ ತಕ್ಷಣ ಅದಕ್ಕೆ ಅದು ಆರಂಭ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ESI ಆಸ್ಪತ್ರೆ ESIಯ ಫೆಸಿಲಿಟಿಯನ್ನು KMCಗೆ ಅಟ್ಯಾಚ್ ಮಾಡಿದ್ದಾರೆ. ಆದರೆ ನಮ್ಮ ಬೇಡಿಕೆ ಇರುವಂಥದ್ದು, ನಮ್ಮ ಅಪೇಕ್ಷೆ ಇರುವಂಥದ್ದು ಒಂದು ಫುಲ್ ಫ್ಲೆಡ್ಜ್ಡ್ ESI ಆಸ್ಪತ್ರೆ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಈ ಬಾರಿ ಆರಂಭದಿಂದಲೇ ನಾವು ಕಾರ್ಮಿಕರ ಒಟ್ಟು ವಿವರವನ್ನು ಈ ಜಿಲ್ಲೆಯಿಂದ ಕಳಿಸೋಕ್ಕೆ ಹೇಳಿ, ಈಗ ಗೆರಬೀಜ ಫ್ಯಾಕ್ಟ್ರಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಕೂಡ ಈಗಾಗಲೇ ESIಯನ್ನು ಶುರು ಮಾಡಲಾಗಿದೆ. ನಮ್ಮ ಎಲ್ಲ ಫ್ಯಾಕ್ಟ್ರಿಯವರು ನಾವು ಮೊನ್ನೆ ಹೋದಾಗ ಹೇಳಿದರು, ESI ಸೌಲಭ್ಯಕ್ಕಾಗಿ ನಾವು ಒಂದಷ್ಟು ಅದಕ್ಕೇನೋ ಶೇರ್ ಮೀಸಲಿಡಬೇಕು, ಅದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕಾಗಿ ಆರಂಭದಿಂದಲೇ ಇದಕ್ಕೆ ಆಸ್ಥೆ ವಹಿಸಿ ಈ ಅವಧಿಯಲ್ಲಿ ಇದು ಪೂರ್ಣ ಆಗಬೇಕು. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕೆಲಸಗಳು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಬೇಕಾದ್ದು ಆರಂಭ ಆಗಿದೆ. ಇದನ್ನು ಪೂರ್ಣ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಎಲ್ಲ ಸ್ಟೇಟ್ ಹೈವೇಗಳು ಕೂಡ ಇವತ್ತು ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಕೆಲವದಕ್ಕೆ DPR ಆಗಿದೆ, ಕೆಲವದಕ್ಕೆ DPR ಆಗಬೇಕು, ಇನ್ನು ಕೆಲವದಕ್ಕೆ ಟೆಂಡರ್ ಕೂಡ ಆಗಿದೆ. ಟೆಂಡರ್ ಕರೆಯುವ ಹಂತದಲ್ಲಿ ತುಂಬ 2 ಜಿಲ್ಲೆಯಲ್ಲಿ ರಸ್ತೆಗಳಿದ್ದಾವೆ. ಈ ಎಲ್ಲ ಸ್ಟೇಟ್ ಹೈವೇಯನ್ನು ನಾವು ನ್ಯಾಷನಲ್ ಹೈವೇ ಮಾಡ್ತೀವಿ. ಅರ್ಧಂಬರ್ಧ ಮುಗ್ದಿರುವಂಥ ರಸ್ತೆಗಳು, ಮುಖ್ಯವಾಗಿ ನಮ್ಮ ಕರಾವಳಿಯ NH ಹಿಂದಿನ UPA ಸರ್ಕಾರದ ಪಾಪದ ಕೂಸೋದು. ಯಾಕಂದರೆ ಗಣಿಯಕ್ಕೆ NH ಮಾಡಬೇಕು, ಅಗಲೀಕರಣ ಮಾಡಬೇಕು ಅನ್ನುವಂಥ ನಮ್ಮೆಲ್ಲರ ಅಪೇಕ್ಷೆಯಂತೆ ಆ ಟೆಂಡರನ್ನು ನವಯುಗದಂಥ ಒಂದು ಕಪ್ಪು ಪಟ್ಟಿಗೆ ಸೇರ್ಬೋದಾದಂಥ ಒಂದು ಕಂಪನಿಗೆ ಕೊಟ್ಟಿರುವಂಥದ್ದು ನಿಜವಾಗ್ಲೂ ದುರದೃಷ್ಟಕರ. ನವಯುಗ ಕನ್ಸ್ಟ್ರಕ್ಷನ್ ಅವರು ಈಗಲೇ 2-3 ವರ್ಷದ ಹಿಂದೆಯೇ ಈ ಕೆಲಸವನ್ನು ಪೂರ್ಣ ಮಾಡಬೇಕಾಗಿತ್ತು. ಆದರೆ ನಾವು ಬಂದ ಮೇಲೆ ಕೂಡ ಇದನ್ನು ಅವ್ರು ಮಾಡಲಿಕ್ಕಾಗಲಿಲ್ಲ, ಕೆಲಸವನ್ನು ಅರ್ಧಂಬರ್ಧ ನಿಲ್ಲಿಸಿದರು. ಈ ಕೆಲಸಕ್ಕೆ ಕೇಂದ್ರ ಸರ್ಕಾರ ನಾನು ಇಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇದೆ, ಸರ್ವಿಸ್ ರೋಡ್ ಕೊಟ್ಟಿಲ್ಲ, ಮುಖ್ಯವಾಗಿ ಕ್ರಾಸಿಂಗ್ಗಳು ಸರಿ ಇಲ್ಲ, ಎಲ್ಲಿ ಅಂಡರ್ ಪಾಸ್ ಕೊಡಬೇಕು ಅಲ್ಲಿ ಕೊಟ್ಟಿಲ್ಲ, ಎಲ್ಲಿ ಓವರ್ ಬ್ರಿಡ್ಜ್ ಕೊಡಬೇಕು ಅಲ್ಲಿ ಕೊಟ್ಟಿಲ್ಲ. ಇಂಥ ಹಲವಾರು ಅವೈಜ್ಞಾನಿಕವಾದಂಥ ನಿರ್ಧಾರವನ್ನು ಹಿಂದಿನ ಟೆಂಡರಲ್ಲಿ ಮಾಡಿರುವ ಪರಿಣಾಮ ಅದು ಕೂಡ ಆಸ್ಕರ್ ಫರ್ನಾಂಡಿಸ್ ಇದ್ದು. ಭಾಳ ಆಶ್ಚರ್ಯ ಅಂದರೆ ದೇಶದ ಯಾವುದೋ ಮೂಲೆಯಲ್ಲಿ ಕರೆದು ಯಾರೋ ಗೊತ್ತಿಲ್ಲದವರು ಅಂತಂದರೆ ಬೇರೆ, ಆದರೆ ನಮ್ಮ ಜಿಲ್ಲೆ ಪೂರ್ತಿ ಗೊತ್ತಿದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಅವರ ಮನೆ ಮುಂದೆ ಕೂಡ ಒಂದು ಅಂಬಲ್ಪಾಡಿ ಹತ್ರ ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಪಾಸ್ ಕೊಡಬೇಕಾದನ್ನು ಕೂಡ ಕೊಡದೇನೆ ಈ ಟೆಂಡರ್ ಕರೆದಿರೋ ಪರಿಣಾಮ ನಾವು ಈ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಇದು ಗೊತ್ತಾದ ಮೇಲೆ ಜನ ಇಷ್ಟೊಂದು ನಮ್ಮ ಮೇಲೆ ಅಪೇಕ್ಷೆ ಇಟ್ಟ ಮೇಲೆ ನಾನು ನಿತಿನ್ ಗಡ್ಕರಿ ಅವರ ಹತ್ರ ನೇರವಾಗಿ ನಮ್ಮ ಇಂಜಿನಿಯರ್ಸನ್ನು ಕರೆಸಿ ಇದು ಪೂರ್ತಿ ಅವೈಜ್ಞಾನಿಕ ಇದೆ, ಇವ್ರು ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ನಿತಿನ್ ಗಡ್ಕರಿ ಅವರೇ ಬೇರೆ ಹಣಕಾಸು ಸಂಸ್ಥೆಗೆ ಅವರಿಗೆ ಫೈನಾನ್ಷಿಯಲ್ ಗ್ಯಾರಂಟಿಯನ್ನು ಕೊಟ್ಟು, ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಟ್ಟು ಅವರಿಗೆ ಹಣಕಾಸಿನ ನೆರವನ್ನು ಒದಗಿಸಿದ ಮೇಲೆ ಈ ರಸ್ತೆ ಕೆಲಸ ಶುರುವಾಗಿದ್ದು ಇವತ್ತು ಒಂದು 90% ಕೆಲಸ ಆದರೂ ಆಗಿದೆ. ಇನ್ನೂ ಬಾಟ್ಲಿನಕ್ ಇದೆ ನಮಗೆ ಪಡುಬಿದ್ರಿಯ ಬ್ರಿಡ್ಜು ಮತ್ತು ಶಾಸ್ತ್ರಿ ಸರ್ಕಲ್, ಕುಂದಾಪುರದ ಶಾಸ್ತ್ರಿ ಸರ್ಕಲ್. ಅದರ ಜೊತೆಗೆ ನಮ್ಮ ಹಲವಾರು ಕಡೆಗಳಲ್ಲಿ ಇದು ಸರ್ವಿಸ್ ರೋಡಿನ ಬೇಡಿಕೆ ಇದೆ. ಇದೆಲ್ಲವನ್ನು ಬರುವಂಥ ದಿನದಲ್ಲಿ ಮಾಡ್ತೀವಿ. ನಾನು ಚುನಾವಣೆಗೆ 1 ವಾರ ಹಿಂದೆ ಕರೆದಂಥ ದಿಶಾ ಮೀಟಿಂಗಲ್ಲಿ ಕೂಡ ನಿಮ್ಮ ವರದಿಗಾರರು ಬಂದಿದ್ದರು. ಅಲ್ಲಿ ಕೂಡ ನಾನು ಅವತ್ತು ಆ ಕಂಪನಿಯವರಿಗೆ ಮತ್ತು ನಮ್ಮ ಇಂಜಿನಿಯರ್ಸ್ ಕೇಳಿದೆ, 1 ವಾರದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತಿದ್ದಾರೆ, ಇವತ್ತು ಮಾಡಿಲ್ಲ. ಮೊನ್ನೆನೂ ಫೋನ್ ಮಾಡಿದ್ದೆ. ನಾನು ಫೋನ್ ಮಾಡಿದಾಗ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಇದು ಇಂಥ ಒಂದು ಕಂಪನಿಗೆ ಕೊಟ್ಟಂಥವ್ರು ಕೆಲಸ ಕೊಟ್ಟಂಥವ್ರು, ಅವರಿಗೆ ಟೆಂಡರ್ ಕೊಟ್ಟಂಥವ್ರು UPA ಸರ್ಕಾರದ ಆ ಪಾಪದ ಕೂಸನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಇವತ್ತು ತಿರುಗಾಡ್ತಿದ್ವಿ. ಆದರೆ ಕೆಲಸ ಪೂರ್ಣ ಮಾಡ್ತೀವಿ. ಅದರ ಜೊತೆಗೆ ಬರುವಂಥ ದಿನಗಳಲ್ಲಿ ಇವತ್ತು ನಮ್ಮದು ಬಹಳ ದಿನಗಳ ಬೇಡಿಕೆ ಕೊಂಕಣ ರೈಲ್ವೆಯನ್ನು ಡಬ್ಲಿಂಗ್ ಮಾಡಬೇಕು. ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರ ಒಂದು ಕನಸಿನ ಕೂಸದು. ಸಿಂಗಲ್ ಲೈನ್ ಮಾಡಿದರು. ಈ ಪರಿಸರದ ಎಲ್ಲ ಹೋರಾಟದ ಮಧ್ಯೆ ಕೂಡ ಒಂದು ಸಿಂಗಲ್ ಲೈನ್ ಆಯಿತು. ಅದು
ಅದನ್ನೀಗ ಡಬ್ಲಿಂಗ್ ಮಾಡಬೇಕು. ಯಾಕಂದರೆ ಮುಂಬೈ ಹೋಗುವಂಥ ನಮ್ಮ ಎಲ್ಲ ಕೆಲಸ ಮಾಡುವಂಥ ಯುವಕರಿಗೆ 16 ಗಂಟೆ 18 ಗಂಟೆ ಆಗುತ್ತೆ ಅನ್ನುವಂಥದ್ದು ಇದೆ. ಬಹಳ ದಿನಗಳ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಬೇಡಿಕೆ ಇತ್ತು. ಅದಕ್ಕಾಗಿ ಇವತ್ತು ಮಡಗಾವಿನಿಂದ ಅದನ್ನು ಡಬ್ಲಿಂಗ್ ಮಾಡೋದು ಮತ್ತು ಎಲೆಕ್ಟ್ರಿಫಿಕೇಷನ್ ಮಾಡೋದು, ವಿದ್ಯುತೀಕರಣ ಮಾಡೋದು ಈಗಾಗಲೇ ಆರಂಭ ಆಗಿದೆ. ಮುಂದಿನ 1.5-2 ವರ್ಷದಲ್ಲಿ ಅದು ಪೂರ್ಣ ಆಗುತ್ತೆ. ಅತ್ಯಂತ ಹೆಚ್ಚು CRF ರೋಡ್ ಬಂದಿದೆ. ಇನ್ನು ಕೆಲವದಕ್ಕೆ ನಮ್ಮ ರೇವಣ್ಣ ಅವರು ಟೆಂಡರ್ ಕರೆದಿಲ್ಲ, ಟೆಂಡರ್ ಕರೆಸಿ ಅದನ್ನು ಕೆಲಸ ಮಾಡಿಸುವಂಥದ್ದಿದೆ. ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅನ್ನುವಂಥದ್ದು ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಆದರೆ CRZನ ಸಮಸ್ಯೆ, ಪರಿಸರದ ಸಮಸ್ಯೆ, ಚಿಕ್ಕಮಗಳೂರಿಗೆ ಹೋದರೆ ಅರಣ್ಯ ಮತ್ತು ಪರಿಸರದ ಸಮಸ್ಯೆ, ಇಲ್ಲಿ ಬಂದರೆ CRZ ಸಮಸ್ಯೆ. ಈ ಕಾರಣಕ್ಕಾಗಿ ಅದು ಸ್ವಲ್ಪ ವಿಳಂಬ ಆಗ್ತಿದೆ. ನಾವು ತಂದಂಥ ದುಡ್ಡು ಕೂಡ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋಕ್ಕಾಗಿಲ್ಲ. ಆದರೆ ಈಗ DC ಅವರು ಒಪ್ಕೊಂಡಿದ್ದಾರೆ, ಇದನ್ನು ರಿಲ್ಯಾಕ್ಸ್ ಮಾಡಿ ಆದರೂ ಒಂದು ಸ್ವಲ್ಪ ಪ್ರವಾಸೋದ್ಯಮ ಬೆಳೆಯೋಕ್ಕೆ ನಾವು ಅವಕಾಶ ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೀಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಈ ಜಿಲ್ಲೆಯಲ್ಲಿ ಕೇಂದ್ರದಿಂದ ತರುವಂಥದ್ದನ್ನು ನಾವು ಪೂರ್ಣ ಮಾಡ್ತೀವಿ. ಎರಡನೇದು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ ನಮಗೆ. ಇವತ್ತು ಪಾಸ್ಪೋರ್ಟ್ ಕಚೇರಿ ಬಂದಿದೆ, ಅದು ಫುಲ್ ಫ್ಲೆಡ್ಜ್ಡ್ ಇಲ್ಲ. ಯಾಕಂದರೆ ಬ್ರಹ್ಮಾವರದ ಪೋಸ್ಟ್ ಆಫೀಸಲ್ಲಿ ಅದು ಶುರುವಾಗಿದೆ. ಜನಕ್ಕೆ ಪಾಸ್ಪೋರ್ಟ್ ವಿತರಣೆ ಆಗ್ತಾ ಇದೆ. ಕಳೆದ 11 ತಿಂಗಳಲ್ಲಿ ಸುಮಾರು 8,000 ಜನಕ್ಕೆ ಅದು ಪಾಸ್ಪೋರ್ಟ್ ವಿತರಣೆ ಮಾಡಿದೆ. ಆದರೆ ಅದಕ್ಕೊಂದು ಫುಲ್ ಫ್ಲೆಡ್ಜ್ಡ್ ಆಗಿ ಏನಾದರೂ ಅದನ್ನು ಶುರು ಮಾಡಬೇಕು. ಸಖಿ ಸೆಂಟರ್ ಅಂತೂ ಪೂರ್ಣ ಪ್ರಮಾಣದಲ್ಲಿ ಇದೆ. ಕೇಂದ್ರ ಇಡೀ ದೇಶಕ್ಕೆ, ಈ ದೇಶದಲ್ಲಿ ಒಂದು ರಾಜ್ಯಕ್ಕೆ ಒಂದು ಕೊಡೋದು, ಅದು ನಮ್ಮ ಉಡುಪಿಯಲ್ಲಿ ಈಗಾಗಲೇ ಶುರುವಾಗಿದೆ. 3ನೇದು, ಇವತ್ತು ಜೆಮ್ಸ್ ಆ್ಯಂಡ್ ಜಾಯ್ಸ್ ಕಾಲೇಜ್ ಆರಂಭ ಆಗಿದೆ. ಈ ವರ್ಷದಿಂದ ಅಡ್ಮಿಷನ್ ನಡೀತಾ ಇದೆ. ರಾಮಕೃಷ್ಣ ಹೆಗಡೆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜು ನಮ್ಮ ರೈಲ್ವೆ ಸ್ಟೇಷನಲ್ಲಿ ಕಟ್ಟಡ ನಡೀತಾ ಇದೆ. ಅದು ಫುಲ್ ಫ್ಲೆಡ್ಜ್ಡ್ ಆಗಿ ಅದಕ್ಕೆ ಟ್ರೈನರ್ಸ್ ಬೇಕು, ಅದು ಬರಬೇಕು. GTTC ಇವಾಗಲೇ ಉಪ್ಪೂರಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್, ಒಂದು ಪ್ರತಿಷ್ಠಿತ ಸಂಸ್ಥೆ ಅದು, ಕೇಂದ್ರ ಸರ್ಕಾರದ್ದು. ಅಲ್ಲಿ ಯಾರೇ ಟ್ರೈನಿಂಗ್ ತೊಗೊಂಡ್ರು ಕೂಡ 100% ಸೆಲೆಕ್ಷನ್ ಆಗುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ನಮ್ಮ ಯುವಕರಿಗೆ. ಅದು ಪೂರ್ಣ ಆಗಬೇಕು. ಕೇಂದ್ರೀಯ ವಿದ್ಯಾಲಯ ಕಟ್ಟಡಕ್ಕೆ ದುಡ್ಡು ಬಂದಿಲ್ಲ, ಚಿಕ್ಕಮಗಳೂರಿಗೆ ದುಡ್ಡು ಬಂತು. ಆದರೆ ಉಡುಪಿಗೆ ಇನ್ನೂ ಅದು ಟೆಂಪ್ರರಿ ಬಿಲ್ಡಿಂಗಲ್ಲಿ ಮಲ್ಪೆಯಲ್ಲಿ ನಡೀತಿದೆ. ಮುಂದೆ ಅದು ಡೈರೆಕ್ಟ್ ಕಟ್ಟಡಕ್ಕೆ ಈಗಾಗಲೇ ನಾನು ಕೂಡ ನನ್ನ ಫಂಡಲ್ಲಿ 10 ಲಕ್ಷ ಕೊಟ್ಟಿದ್ದೀನಿ, ಶಾಸಕರು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಡೈರೆಕ್ಟ್ ಕಟ್ಟಡಕ್ಕೆ ಅದು ಶಿಫ್ಟ್ ಆಗುತ್ತೆ ಟೆಂಪ್ರರಿಯಾಗಿ. ಈ ವರ್ಷದ ಬಜೆಟಿನಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಕಟ್ಟಡ 1-2 ವರ್ಷದಲ್ಲಿ ಅದು ಪೂರ್ಣ ಆಗಬೇಕು. ಹಲವೂರಲ್ಲಿ ಜಮೀನು ಕೊಟ್ಟಿದ್ದಾರೆ, 10 ಎಕರೆ ಎಲ್ಲ ಜಮೀನು ಸಿಕ್ಕಿದೆ. ಅದರಲ್ಲಿ ಅದು ಪರ್ಮನೆಂಟ್ ಬಿಲ್ಡಿಂಗ್ ಒಂದು ನಮ್ಮ ಕೇಂದ್ರೀಯ ವಿದ್ಯಾಲಯಕ್ಕಾಗಬೇಕು. ಆವಾಗ ಈ ಭಾಗದ ನಮ್ಮ ಮಕ್ಕಳಿಗೆ ಲಕ್ಷಗಟ್ಟಲೆ ಡೊನೇಷನ್ ಕೊಡುವಂಥದ್ದು, ಸೀಟಿಗಾಗಿ ಕಾಯೋದು, ಇದು ತಪ್ಪುತ್ತೆ. ಆವಾಗ ಒಂದು ಗುಣಮಟ್ಟದ ರಾಷ್ಟ್ರೀಯ ಶಿಕ್ಷಣ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಿಗುತ್ತೆ. ಅದು ನಮ್ಮ ಅಪೇಕ್ಷೆ ಇರುವಂಥದ್ದು. ಖಾಸಗಿ ಭಾಳ ಇನ್ಸ್ಟಿಟ್ಯೂಷನ್ಸ್ ಇದೆ, ತುಂಬ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಸ್ ಈ ಜಿಲ್ಲೆಯಲ್ಲಿ ಇದೆ. ಆದರೆ ಕಡಿಮೆ ದರದಲ್ಲಿ ವರ್ಷಕ್ಕೆ ಕೇವಲ 3,000 ರೂಪಾಯಿ ಖರ್ಚು ಮಾಡಿದರೆ ಒಂದು ಶಿಕ್ಷಣ, ಒಳ್ಳೆಯ ಶಿಕ್ಷಣ ಅಲ್ಲಿ ಸಿಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಕೇಂದ್ರೀಯ ವಿದ್ಯಾಲಯ ಫುಲ್ ಫ್ಲೆಡ್ಜ್ಡ್ ಆಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತ ಆಸೆ ಇದೆ. ನ್ಯಾಷನಲ್ ಪಾಲಿಸಿಯ ಪ್ರಕಾರನೇ ನಾವು ಮಾಡಬೇಕು. ಯಾಕಂದರೆ ಒಂದು ರಸ್ತೆಗೆ ಒಂದು BOTಯಲ್ಲಿ ತೊಗೊಂಡ್ಮೇಲೆ ಇನ್ನೊಂದು ರಸ್ತೆಗೆ ಇನ್ನೊಂದು ಮಾಡೋಕ್ಕಾಗಲ್ಲ. ಆದರೆ ನಾವು ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ, ನೀವು ಹೇಗಿದ್ದರೂ ರೋಡ್ ಟ್ಯಾಕ್ಸ್ ತೊಗೊಂತೀರಿ, ಈ ಟೋಲನ್ನು ಕೂಡ ಅದಕ್ಕೆ ನೀವು ಜೋಡಿಸಿಬಿಟ್ಟು ಇಡೀ ದೇಶದಲ್ಲಿ ಟೋಲನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ನಮ್ಮದೊಂದು ವಾದ ಇದೆ. ಇದು ನನ್ನ ಪರ್ಸನಲ್ ವಾದನೂ ಹೌದು. ನಿತಿನ್ ಗಡ್ಕರಿ ಅವರಿಗೂ ಮಾತಾಡಿದ್ವಿ. ಯಾವ NHAI ಪ್ರಾಧಿಕಾರದಿಂದ ರಸ್ತೆಯನ್ನು ಮಾಡಿದ್ದಾರೆ, ಅದರಲ್ಲಿ ಒಂದು ಪ್ರಾಯೋಗಿಕವಾಗಿ 8-10 ರಸ್ತೆಗಳಿಗೆ ಈಗಾಗಲೇ ಟೋಲನ್ನು ಪೂರ್ತಿ ತೆಗೆದಿದ್ದಾರೆ ದೇಶದಲ್ಲಿ. ನಮ್ಮ ಅಪೇಕ್ಷೆ ಇರುವಂಥದ್ದು, ನೀವು BOT ಆಧಾರದಲ್ಲಿ ಈ ರಸ್ತೆಯನ್ನು ಕೊಟ್ಟಿದ್ದೀರಿ, ಇದಕ್ಕೆ ಕೂಡ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ನೀವು ಕಂಡು ಹುಡುಕಬೇಕು ಅಂತ. ಯಾಕಂದರೆ ನೀವು ಬೆಂಗಳೂರು ಅಂತ ಜಾಗಕ್ಕೆ ಹೋದರೆ ನಾವು ಸ್ಪೆಷಲಿ ಹಬ್ಬದ ಸಂದರ್ಭದಲ್ಲಿ 1 ಕಿಲೋಮೀಟ್ರ್ ಬರೀ ರಸ್ತೆಯಲ್ಲಿ ಟ್ರಾಫಿಕ್ಕೇ ನಿಲ್ಲಬೇಕಾಗುತ್ತೆ. 1 ಗಂಟೆ ನಾವು ಟೋಲ್ಗಳಲ್ಲಿ ನಿಲ್ತೀವಿ. ಇದು ಅನವಶ್ಯಕ. ಜನಕ್ಕೆ ಅಷ್ಟು ದೂರ ಪ್ರಯಾಣ ಮಾಡಿ 1 ಗಂಟೆ ಟೋಲಲ್ಲಿ ನಿಲ್ಲುವಂಥದ್ದು, ಟೋಲಲ್ಲಿ ಗಲಾಟೆ ಮಾಡ್ಕೊಳ್ಳುವಂಥದ್ದು, ಇನ್ಯಾರೋ ಒಡೆದಾಟ ಮಾಡುವಂಥದ್ದು, ಇದೆಲ್ಲ ಅನವಶ್ಯಕ ಅಂತ ತುಂಬ ಸರಿ ಅನಿಸುತ್ತೆ. ಇದಕ್ಕಾಗಿ ಏನಾದರೂ ಪರ್ಯಾಯ ಮಾರ್ಗ ಇದೆಯಾ ಅಂತ ಯೋಚನೆ ಮಾಡಬೇಕು. ಆದರೆ ಟೋಲು ತಗೊಳ್ಳುವಂಥದ್ದು ಇವತ್ತಿನ ಒಟ್ಟು ರೂಲ್ಸು, ಒಟ್ಟು ಒಪ್ಪಂದದ ಪ್ರಕಾರ ಅದು ಇದ್ದೇ ಇದೆ. ಅದಕ್ಕಾಗಿ ಇದನ್ನು ಸ್ಥಳೀಯರಿಗೆ ರಿಲ್ಯಾಕ್ಸ್ ಮಾಡಬೇಕನ್ನೋ ಹೋರಾಟದ ಕಾರಣಕ್ಕಾಗಿ ಇವತ್ತು ಆರಂಭದಲ್ಲಿ ಇದಕ್ಕೆ ರಿಲ್ಯಾಕ್ಸ್ ಆಯಿತು. ಬಟ್ ಒಟ್ಟಾರೆಯಾಗಿ ದೇಶದಲ್ಲಿ ಇದರ ಬಗ್ಗೆ ಮರುಚಿಂತನೆ ಆಗಬೇಕು. ಇದು ನಾವು ನಿತಿನ್ ಗಡ್ಕರಿ ಅವರಿಗೆ ಹೇಳಿದ್ದೀವಿ, ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗೂ ಹೇಳಿದ್ದೀವಿ. ನಾವು ಒಂದು ಟೋಲಲ್ಲಿ ಅಷ್ಟು ಗಂಟೆಗಳ ಕಾಲ ಕಾಯೋದು, ಮತ್ತೊಂದು ಅವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಟೋಲ್ ಇರುವಂಥದ್ದು, ಮತ್ತು ಅವರ ನಡವಳಿಕೆ, ಸ್ಪೆಷಲಿ ಟೋಲ್ ಸಂಗ್ರಹ ಮಾಡುವವರು ಒಬ್ಬರು ಸ್ಥಳೀಯರಿಲ್ಲ. ನಾನೇ ಹೋದರೆ ಯಾರು ಅಂತ ಗುರುತು ಮಾಡುವಂಥ ಪರಿಸ್ಥಿತಿನೂ ತುಂಬ ಕಡೆ ಇರೋದಿಲ್ಲ. ಅದಕ್ಕಾಗಿ ಇಂಥದನ್ನು ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ತುಂಬ ಸರಿ ಇದೆ ಅಂತ ನಮಗೆ ಅನಿಸುತ್ತೆ. ಅದಕ್ಕಾಗಿ ಇದನ್ನು ಇಡೀ ದೇಶದಲ್ಲಿ ಒಂದು ಪಾಲಿಸಿ ಮಾಡಿ ಸರಿ ಮಾಡಬೇಕನ್ನುವಂಥದ್ದನ್ನು ಕೇಳ್ಕೊಂಡಿದ್ದೀವಿ. ಒಂದು ಕಸ್ತೂರಿ ರಂಗನ್ ವರದಿ ಸುಪ್ರೀಂ ಕೋರ್ಟಲ್ಲಿದೆ. ನಮಗೆ ಆತಂಕದ ವಿಚಾರ ಕೂಡ ಇದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಇದ್ದರೆ ಇದಕ್ಕೆ ಯಾವುದೋ ಒಂದು ದಿನ ಪರಿಹಾರ
ರಾಜಕೀಯವಾಗಿಯೇ ನಾವು ಕಂಡುಕೊಳ್ಬೋದಾಗಿತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದ ನಿರ್ದೇಶನವನ್ನು 2013 ನಮಗೆ ಕೊಟ್ಟಿತ್ತು. ಅದೇನಂತಂದರೆ, ಲ್ಯಾಂಡ್ಸ್ಕೇಪನ್ನು ಮಾಡಿ ನೀವು ಕಸ್ತೂರಿರಂಗನ್ ವರದಿ ಬಂದಿರುವಂಥದ್ದು ಸ್ಯಾಟಲೈಟ್ ಪಿಕ್ಚರ್ನ ಆಧಾರದಲ್ಲಿ. ಎಲ್ಲೆಲ್ಲಿ ಕಾಫಿ ತೋಟ ಇದೆ, ಎಲ್ಲೆಲ್ಲಿ ರಬ್ಬರ್ ತೋಟ ಇದೆ, ಎಲ್ಲೆಲ್ಲಿ ಅಡಿಕೆ ತೋಟ ಇದೆ, ಅದು ಕೂಡ ಹಸಿರು ಬಂದಿದೆ. ಸ್ಯಾಟಲೈಟಿಗೆ ಗೊತ್ತಿಲ್ಲ ಇದು ಕಾಡೋ ಕಾಫಿಯೋ ಅಂತ ಹೇಳಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ನಮಗೆ, ಪ್ರತಿಯೊಂದು ರಾಜ್ಯ ಸರ್ಕಾರಗಳು, ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಗುಜರಾತ್, ಈ ಎಲ್ಲ ರಾಜ್ಯಗಳು ಏನೋ ಕಸ್ತೂರಿರಂಗನ್ ರಿಪೋರ್ಟಲ್ಲಿ ಬರುತ್ತೆ. ಇವರೆಲ್ಲರೂ ಕೂಡ ಲ್ಯಾಂಡ್ ಸರ್ವೆಯನ್ನು ಮಾಡಬೇಕು ಅಂತಂದರೆ ಒಂದು ಗ್ರಾಮದಲ್ಲಿ ಎಷ್ಟು ಕಾಡಿದೆ, ಎಷ್ಟು ತೋಟ ಇದೆ ಅನ್ನುವಂಥದ್ದನ್ನು ರಿಯಾಲಿಟಿ ಸರ್ವೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳಿತ್ತು. ಒಂದು ನ್ಯಾಚುರಲ್ ಸರ್ವೆ, ಇನ್ನೊಂದು ಕಲ್ಚರಲ್ ಸರ್ವೆ. ಕಲ್ಚರಲ್ ಅಂದರೆ ಏನು ಜನಾಂಗ ಇದೆ, ಅಲ್ಲಿ ಹಿಂದುಳಿದ ವರ್ಗ ಇದೆಯಾ, ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಇಂಥದ್ದು ಯಾರಿದ್ದಾರೆ, ಅಥವಾ ಗುಡ್ಡಗಾಡು ಜನ ಇದ್ದಾರಾ. ಎರಡನೇದು ನ್ಯಾಚುರಲ್ ಸರ್ವೆ, ಅಂದರೆ ಈ ಕಾಡೆಷ್ಟು ತೋಟ ಎಷ್ಟು ಅಂಥೇಳಿ ಇದನ್ನು ಕೊಡಬೇಕು ಅಂತ ಹೇಳಿತ್ತು. ಕೇರಳ ಒಂದೇ ಒಂದು ಸರ್ಕಾರ, ಬಹಳ ಒತ್ತಿ ಹೇಳ್ತಾ ಇದ್ದೀನಿ ನಾನು, ಕೇರಳ ಒಂದೇ ಒಂದು ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈ ರೀತಿಯ ನ್ಯಾಚುರಲ್ ಲ್ಯಾಂಡ್ಸ್ಕೇಪು ಮತ್ತು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಮಾಡಿ ಸುಪ್ರೀಂ ಕೋರ್ಟ್ಗೆ ವರದಿ ಕೊಡ್ತು. ಇದರ ಆಧಾರದಲ್ಲಿ ಅವರಿಗೆ ರಿಲ್ಯಾಕ್ಸ್ ಸಿಕ್ತು. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಒಪ್ಕೊಂಡಿದೆ. ಇದನ್ನೇ ನಾವು ಡಿಸೆಂಬರ್ 2013 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ನಾವು ಇದರ ಕಾರಣಕ್ಕಾಗಿ ಒಂದು ನೀವು ಬರಬೇಕು, ಮೀಟಿಂಗ್ ಮಾಡಬೇಕು, ನಾವು ಮೊದಲ ಬಾರಿ ಸಂಸದರು ಗೆದ್ದಿದ್ದೀವಿ ಅನ್ನುವಂಥದ್ದನ್ನು ಕರೆದಿದ್ವಿ. 13ನೇ ತಾರೀಕು ನನಗೆ ಇಲ್ಲ 3ನೇ ತಾರೀಕು ಡಿಸೆಂಬರ್ 2013 ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಿದ್ದರು. ನಾವೆಲ್ಲ ಸಂಸದರು ಒಟ್ಟು ಸೇರಿ, ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು, ನಾವು ಒಂದೇ ಹೇಳಿದ್ವಿ, ಏನು ಕೇರಳ ಇವತ್ತು ಮಾಡಿದೆ ಅದನ್ನು ಮಾಡೋಕ್ಕೆ ಇನ್ನೂ ನಮಗೆ ಏಪ್ರಿಲ್ ತನಕ ಅವಕಾಶ ಇದೆ. ಅಂದರೆ ಇದು 2013 ನಾವು ಹೇಳಿದ್ದು, 2014 ಏಪ್ರಿಲ್ ತನಕ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ದಯಮಾಡಿ ನೀವು ಕೂಡ ಇದೇ ರೀತಿ ಕಲ್ಚರಲ್ ಸರ್ವೆ, ನ್ಯಾಚುರಲ್ ಸರ್ವೆ ಮಾಡಿಕೊಡಿ ಅಂತ ಹೇಳಿ. ಆದರೆ ಸರ್ಕಾರ ಅದನ್ನು ಮಾಡಲಿಲ್ಲ. ಸರ್ಕಾರ ಏನು ಮಾಡ್ತೀವಿ ಅಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಕ್ಯಾಬಿನೆಟ್ ಸಬ್ ಕಮಿಟಿಯ ಯಾವುದೇ ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ಅವರಿಗೆ ಬೇಕಾಗಿರೋದು ಸರ್ವೆ, ನಿಜ ರಿಯಾಲಿಟಿ ಏನು. ಒಂದು ಹಳ್ಳಿಯಲ್ಲಿ ಇವಾಗ ಹೆರ್ಗ ತೊಗೊಂಡ್ರೆ ಹೆರ್ಗದ ರಿಯಾಲಿಟಿ ಏನು, ಅಥವಾ ನಮಗೆ ಬಹಳ ಸಮಸ್ಯೆ ಇರೋದಂತೂ ಕಾರ್ಕಳ ತಾಲೂಕು, ಕಾರ್ಕಳದ ರಿಯಾಲಿಟಿ ಏನು ಅನ್ನುವಂಥದ್ದನ್ನು ಅವರು ಸುಪ್ರೀಂ ಕೋರ್ಟ್ಗೆ ಕೊಡಬೇಕು. ನಿಮ್ಮ ಯಾವುದೇ ಈ ಸಬ್ ಕಮಿಟಿ ಅದು ಕಮಿಟಿ ಹೋಗಿ ಮೀಟಿಂಗ್ ಮಾಡಿದರೆ ಇದನ್ನು ಒಪ್ಪಲ್ಲ ಅಂತ ಹೇಳಿತ್ತು. ಆದರೆ ಅವರು ಕೇಳಲಿಲ್ಲ. ನಾವು ರಬಣತ್ರಯ್ಯ ಅವತ್ತು ಅರಣ್ಯ ಸಚಿವರಾಗಿದ್ದರು, ಅವರಿಗೆ ಹೇಳಿದ್ವಿ, ಯಾರು ಕೂಡ ಇದನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರಲಿ. ಇದರ ಪರಿಣಾಮ ಆ ಸುಪ್ರೀಂ ಕೋರ್ಟಲ್ಲಿ ಇದು ಮುಂದಕ್ಕೆ ಹೋಗ್ತಾನೆ ಬಂತು. ನಾವು ಕೊನೆಗೆ ಪ್ರಧಾನಿಯವರನ್ನು ಭೇಟಿ ಮಾಡಿದ್ವಿ. ಸರ್, ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮಗೆ ಯಾವುದೇ ರೀತಿಯ ಸಹಕಾರ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಏನನ್ನ ಕೇಳಿದೆ ಅದನ್ನು ಇವತ್ತು ಇವರು ಮಾಡೋಕ್ಕೆ ತಯಾರಿಲ್ಲ. ಲ್ಯಾಂಡ್ಸ್ಕೇಪನ್ನು ಮಾಡ್ತಾ ಇಲ್ಲ ಇವರು. ಕೇರಳ ಒಂದೇ ಒಂದು ಗೌರ್ಮೆಂಟ್ ಮಾತ್ರ ಮಾಡಿದೆ. ಅವರು ಹಿಂದೆ ರಿಟೈರ್ಡ್ ಆದಂಥ ರೆವಿನ್ಯೂ ಆಫೀಸರ್ಸ್, ರಿಟೈರ್ಡ್ ಆದಂಥ ಅರಣ್ಯ ಅಧಿಕಾರಿಗಳನ್ನು, ಫಾರೆಸ್ಟನ್ನು ಎಲ್ಲರನ್ನು ತೊಗೊಂಡು ಅವರು ಮಾಡಿದ್ದಾರೆ. ಆದರೆ ನಮ್ಮವರು ಮಾಡ್ತಾ ಇಲ್ಲ. ಅದಕ್ಕಾಗಿ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಇದು. ಅದು ಈ ಎಲ್ಲ ರಾಜ್ಯಗಳಲ್ಲಿ ಆಗುತ್ತೆ, ಕೇವಲ ನಮ್ಮ ರಾಜ್ಯ ಅಲ್ಲ. ಇಲ್ಲಿಂದ ನಮ್ಮದು ಚಾಮರಾಜನಗರದಿಂದ ಬೆಳಗಾಂ ತನಕ ಆಗುತ್ತೆ. ರಾಜ್ಯಗಳು ತೊಗೊಂಡ್ರೆ ಗುಜರಾತ್ ತನಕ ಆಗುತ್ತೆ. ಈಗ ಏನಾದರೂ ಪರಿಹಾರ ಮಾಡಬೇಕು. ಸುಪ್ರೀಂ ಕೋರ್ಟ್ ಯಾವಾಗ ಬೇಕಾದ್ರೂ ಏನು ನಿರ್ಧಾರ ತಗೋಬೋದು ಅಂತ ಹೇಳಿದಾಗ ಪ್ರಧಾನಮಂತ್ರಿಯವರೇ ಇದಕ್ಕೆ ಒಳ್ಳೆಯ ವಕೀಲರನ್ನು ನೇಮಕ ಮಾಡಬೇಕು. ಯಾವುದೇ ಕಾರಣಕ್ಕೆ ಇದು ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳಿ ವಾದ ನಡೆಯಿತು. ವಾದ ನಡೆದಾಗ ಸುಪ್ರೀಂ ಕೋರ್ಟ್ ನಮಗೆ ಈಗ ಅವಕಾಶ ಕೊಟ್ಟಿರುವಂಥದ್ದು, ಯಾವುದೇ ರೆಡ್ ಝೋನ್ ಮೈನಿಂಗ್ ಮಾಡಬಾರ್ದು ಅಂತ ಮಾತ್ರ. ಅಂದರೆ 2 ಲಕ್ಷ ಸ್ಕ್ವೇರ್ ಫೀಟಿನ ಕಟ್ಟಡ ಕಟ್ಟಬಾರ್ದು. ಅಂದರೆ 20,000 ಸ್ಕ್ವೇರ್ ಮೀಟರ್ ಅಂದರೆ ಸುಮಾರು 2 ಲಕ್ಷ ಸ್ಕ್ವೇರ್ ಫೀಟ್ ಆಗುತ್ತೆ ಅನಿಸುತ್ತೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬಾರ್ದು ಈ ಝೋನಲ್ಲಿ. ಮತ್ತು ರೆಡ್ ಝೋನಿನ ಇಂಡಸ್ಟ್ರಿ ಮಾಡಬಾರ್ದು, ಅಂದರೆ ಗಣಿಗಾರಿಕೆ ಮಾಡಬಾರ್ದು ಯಾವುದು ಅನ್ನುವಂಥದ್ದು ಬಿಟ್ಟರೆ ಇನ್ನು ಯಾವುದು ಜನಸಾಮಾನ್ಯರ ಬದುಕಿಗೆ ಯಾವುದೂ ತೊಂದರೆಯನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿರ್ದೇಶನ ಇದೆ. ಅದಕ್ಕಾಗಿ ಕೃಷಿಗೆ ಏನು ತೊಂದರೆ ಆಗಲ್ಲ. ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥದ್ದು ರಿಲೀಫ್ ಅಲ್ಲ ಅದು. ಇಲ್ಲ, ಇದು ಸಾಮಾನ್ಯ ಜನಕ್ಕೆ ರಿಲೀಫ್ ಆಗುವಂಥದ್ದು. ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಟ್ಟುವವರಿಗೆ ಇದು ಅನನುಕೂಲ ಆಗ್ಬೋದು. ಅದು ಈ ಭಾಗದಲ್ಲಿ ಇನ್ನೂ ಬಹಳ ಬರುವಂಥದ್ದು ಇಲ್ಲ, ಬಂದಿರುವಂಥದ್ದೆಲ್ಲ ಬಂದಾಗಿದೆ. ನನಗೆ ಅನಿಸುತ್ತೆ ರೈತರಿಗೆ ಯಾವುದೇ ಇದರಿಂದ ತೊಂದರೆ ಆಗಲ್ಲ. ಯಾವುದೇ ರೈತನಿಗೆ ಕೃಷಿ ಮಾಡೋಕ್ಕೆ ನಿಮ್ಮದೇನು ಪ್ರಶ್ನೆ ಇತ್ತು, ಯಾವುದೇ ಜನ ಆತಂಕದಲ್ಲಿದ್ದಾರೆ ಅಂಥೇಳಿ, ಜನ ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದರೂ ಸುಪ್ರೀಂ ಕೋರ್ಟಲ್ಲಿದೆ ಆತಂಕ, ನಮಗೂ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಯಾವಾಗ ಏನು ಮಾಡುತ್ತೆ ಅನ್ನುವಂಥದ್ದು ಒಂದು ಆತಂಕ ಇದ್ದೇ ಇದೆ. ಆದರೆ ಕೇಂದ್ರ ಸರ್ಕಾರ ಇದೆಲ್ಲವನ್ನು ಇವತ್ತು ಗಮನಿಸ್ತಾ ಇದೆ ಮತ್ತು ಅತ್ಯಂತ ಪ್ರಬಲ ವಕೀಲರನ್ನು ಕೂಡ ನೇಮಕ ಮಾಡಿದೆ. ಇದು ಮತ್ತು 2 ಇದೆ ನಮ್ಮದು ಸುಪ್ರೀಂ ಕೋರ್ಟಲ್ಲಿ, ಒಂದು ಅಡಿಕೆಯ ನಿಷೇಧ ಮತ್ತು ಒಂದು ಕಸ್ತೂರಿರಂಗನ್ ರಿಪೋರ್ಟು. ಈ 2ರ ವಿಚಾರದಲ್ಲಿ ಕೂಡ ನಾವು ಪ್ರಧಾನಿಯವರ ಹತ್ರ ಹೋದಾಗ
ಅವರೇ ಲಾ ಮಿನಿಸ್ಟರ್ನ ಕರೆದು ಬಲವಾದಂಥ ವಕೀಲರನ್ನ, ಅನುಭವಿ ವಕೀಲರನ್ನ ಮತ್ತು ಇದಕ್ಕೆ ಪೂರಕವಾಗಿರುವಂಥ ವಕೀಲರನ್ನ ಹಾಕಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬೇಕು ಹೇಳಿದ್ದಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರ 100% ರೈತರ ಪರ ಇದೆ ಮತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡೋದಕ್ಕೆ ರೈತರಿಗೆ ಬಿಡುವುದಿಲ್ಲ. ಎರಡೂ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿರುವ ಸತ್ಯ ಅಂತಂದರೆ, ಇವತ್ತು ಈ ಜಿಲ್ಲೆಯ ಮರಳು ಸಮಸ್ಯೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕಾರಣ, ಇಲ್ಲಿರುವಂಥ ಉಸ್ತುವಾರಿ ಸಚಿವರ ಕಾರಣ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ CRZಗೆ ಅವಕಾಶ ಸಿಗಬೇಕು ಅಂತಂದಾಗ 29/11/2018 ಕೇಂದ್ರ ಸರ್ಕಾರ ಇದಕ್ಕೆ ಕ್ಲಿಯರೆನ್ಸನ್ನು ಕೊಡ್ತು. ಜನವರಿಯಲ್ಲಿ ರಾಜ್ಯ ಸರ್ಕಾರನೂ ನಮಗೆ 2019 ಜನವರಿಯಲ್ಲಿ ನಮಗೆ 14/1/2019 ಜನವರಿಯಲ್ಲಿ ರಾಜ್ಯ ಸರ್ಕಾರನೂ ನಮಗೆ ಕ್ಲಿಯರೆನ್ಸ್ ಕೊಡ್ತು. ಆದರೆ ನಮ್ಮ ಮರಳಿನ ವಿಚಾರದಲ್ಲಿ NGTಗೆ ಕೂಡ ಹೋದವರು ಯಾರು? ಉದಯ್ ಸುವರ್ಣ ಅಂತ ಒಬ್ಬ ವ್ಯಕ್ತಿ. ಉದಯ್ ಸುವರ್ಣ ಯಾರು? ಇದೆಲ್ಲವೂ ಜಿಲ್ಲೆಯಲ್ಲಿ ಇವತ್ತು ಕೇಳ್ತಾ ಇರುವಂಥ ಪ್ರಶ್ನೆ. ಉದಯ್ ಸುವರ್ಣ ಅವರು ನಮ್ಮ ಹಿಂದಿನ ಉಸ್ತುವಾರಿ ಸಚಿವರ ಕೆಲಸಗಾರರು. ಅವರು NGTಗೆ ಹೋಗುವಷ್ಟು ಶ್ರೀಮಂತರಲ್ಲ, NGTಯಲ್ಲಿ ದುಡ್ಡು ಖರ್ಚಿ ವಕೀಲರಿಗೆ ಮಾಡುವಷ್ಟು ದೊಡ್ಡವರಲ್ಲ. ಆದರೆ ಯಾವುದೋ ಒಂದು ಕಾಣದ ಕೈಯ ಕಾರಣಕ್ಕಾಗಿ ಅವರನ್ನು NGTಗೆ ಕಳಿಸಿ ನಮ್ಮ ಜಿಲ್ಲೆಯ ಮರಳು ಗಣಿಗಾರಿಕೆಗೆ ಸಮಸ್ಯೆ ಮಾಡುವಂಥದ್ದನ್ನು ಅವ್ರು ಮಾಡಿದರೆ ಕೊನೆಗೆ ಅದು ಕ್ಲಿಯರ್ ಆಯಿತು. ಇವತ್ತು ಕೇಂದ್ರ ಸರ್ಕಾರ 29/11/2018 ಮತ್ತು ರಾಜ್ಯ ಸರ್ಕಾರ 14/1/2019 ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಕೂಡ ಈ ಜಿಲ್ಲೆಯಲ್ಲಿ ಮರಳು ಗಣಿಗಾರಿಕೆಗೆ ತೊಂದರೆ ಮಾಡ್ತಾ ಇರುವಂಥವ್ರು ಯಾರು? ಆ ಕಾಣದ ಕೈ ಯಾವುದು? ನಮಗೂ ಅದು ಗೊತ್ತಾಗಬೇಕಾಗಿದೆ. ನಾವು ಈ ಜಿಲ್ಲಾಧಿಕಾರಿ ಹಿಂದೆ ಮೇರಿ ಅವರು ಇರುವಾಗ ಅಥವಾ ಈಗಿನ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ರಾಜ್ಯ ಸರ್ಕಾರ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದೆ. 7 ಜನರ ಸಮಿತಿಯನ್ನು ಮಾಡೋದಕ್ಕೆ ಹೇಳಿದೆ. ನೀವು 7 ಜನರ ಸಮಿತಿಯ ಮೀಟಿಂಗನ್ನು ಕರೀರಿ ಅಂತ ಹೇಳಿ. ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆ ಘೋಷಣೆ ಆದಮೇಲೆ ಈ 7 ಜನರ ಸಮಿತಿಯಲ್ಲಿ 2 ನಾಗರಿಕರಿದ್ದಾರೆ. ಅವರು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಇನ್ಕ್ಲಿನೇಷನ್ ಇರುವಂಥವರು. ಆ ಕಾರಣಕ್ಕಾಗಿ ನೀವು ಕರೆಯೋಕ್ಕಾಗಲ್ಲ. ಅದಕ್ಕಾಗಿ ಚುನಾವಣೆಗೆ ಪೂರ್ವದಲ್ಲಿ ಇದನ್ನು ಮೀಟಿಂಗ್ ಕರೀರಿ ಅಂತ ನಾನು ನಮ್ಮ ಶಾಸಕರು DC ಅವರಿಗೆ ಖುದ್ದಾಗಿ ಹೇಳಿದ ಮೇಲೆ ಕೂಡ ಅವರು ಮೀಟಿಂಗನ್ನು ಕರೆದಿಲ್ಲ. ಯಾಕೆ? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಇವತ್ತು. ಅದಕ್ಕಾಗಿ ಇವತ್ತು ಮರಳಿನ ಸಮಸ್ಯೆ ಈ ಜಿಲ್ಲೆಯಲ್ಲಿ ಅದು ಕ್ರಿಯೇಟ್ ಆಗಿದೆ. ಯಾವುದೇ ಜಿಲ್ಲೆಯಲ್ಲಿ ಇಲ್ಲ. ನಮ್ಮದೇ ಪರಿಸ್ಥಿತಿ ಉತ್ತರ ಕನ್ನಡ ಇದೆ, ನಮ್ಮದೇ ಪರಿಸ್ಥಿತಿ ದಕ್ಷಿಣ ಕನ್ನಡ ಇದೆ. ಅವರಿಗಿಲ್ಲದಂಥ ಸಮಸ್ಯೆ ಈ ಜಿಲ್ಲೆಗೆ ಯಾಕೆ ಬಂತು? ವೈಯಕ್ತಿಕ ರಾಜಕೀಯ ದೇಶದ ಕಾರಣಕ್ಕಾಗಿ ಮತ್ತು ನನ್ನವರಿಗೆ ಯಾರಿಗೋ ಈ ಮರಳು ಗಣಿಗಾರಿಕೆಯ ಯೂನಿಟ್ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ಕ್ರಿಯೇಟ್ ಮಾಡಿಸ್ಕೊಂಡಂಥ ಒಂದು ಸಮಸ್ಯೆ. ಇದರಿಂದಾಗಿ ಜನ ಇವತ್ತು ತೊಂದರೆಗೊಳಗಾಗ್ತಿದ್ದಾರೆ. ಜನಕ್ಕೆ ಇವತ್ತು ಮರಳು ಸಿಗ್ತಾ ಇಲ್ಲ. ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ಕಟ್ಟಡಕ್ಕೂ ಆಶ್ರಯ ಮನೆಗಳಿಗೂ ಇಂಥಕ್ಕೂ ಮರಳು ಸಿಗ್ತಾ ಇಲ್ಲ. ಬಡವರ ಮನೆ ಕಟ್ಕೊಳ್ಳೋಕ್ಕೆ, ಗಾರೆ ಕೆಲಸದವರಿಗೆ, ಮರಳು ಸಾಗಾಣಿಕೆದಾರರಿಗೆ, ಲಾರಿಯವರಿಗೆ ಅವರ ಬಾಡಿಗೆ ಇದು ಲೋನನ್ನು ಕಟ್ಟೋಕ್ಕಾಗದಂಥ ಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಅದು ಹಿಂದಿನ ಇಲ್ಲಿರುವಂಥ ರಾಜಕೀಯ ನೇತಾರರು ಮಾಡಿದಂಥ ಪಾಪದ ಕೂಸು ಇದು. ಆದರೂ ನಾವು ಇವತ್ತು ಇವಾಗಲೂ ಇಲ್ಲಿ ಬರೋದಕ್ಕೆ ಮೊದಲು ಕೂಡ ನಾವು DC ಅವರಿಗೆ ಮಾತಾಡಿದ್ವಿ. ಈಗ ಚುನಾವಣಾ ನೀತಿ ಸಂಹಿತೆ ಇದೆ. ಏಕೆಂದರೆ 7 ಜನರ ಸಮಿತಿಯಲ್ಲಿ 2 ರಾಜಕಾರಣಿಗಳಿದ್ದಾರೆ. ಆ ಕಾರಣಕ್ಕಾಗಿ ನೀವು ಕರೆಯೋಕ್ಕಿರ್ಬೋದು. ಆದರೆ ದಯಮಾಡಿ ಇನ್ನು 10 ದಿನ ನಮ್ಮ ಚುನಾವಣೆ ಆದಮೇಲೆ ಕೂಡ ಇದಕ್ಕೆ ಈ ಚುನಾವಣಾ ನೀತಿ ಸಂಹಿತೆ ಅಂತ ಹೇಳಬೇಡಿ. ನಮ್ಮ ಚುನಾವಣೆ ಮುಗಿದ ಮೇಲೆ ಈ ಚುನಾವಣಾ ನೀತಿ ಸಂಹಿತೆ ಮೇ 23 ತನಕ 25 ತನಕ ಇದೆ. ಆದರೆ ಈ ಮೇ 25 ನಂತರ ನೀವು ಮರಳು ತೆಗಿಯೋಕ್ಕಾಗಲ್ಲ. ಮಳೆ ಬರುತ್ತೆ. ಮಳೆ ಬಂದರೆ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಈ 18 ಆದ ತಕ್ಷಣ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಕೇಳಿ, ಪರ್ಮಿಷನ್ಗೆ ಈಗಾಗಲೇ ಬರೆದಿದ್ದಾರೆ ಅವರು, ಕೇಳಿ ತಕ್ಷಣ ಇದನ್ನು ಬಗೆಹರಿಸಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ. ಒಂದು, ನಮ್ಮ ಜಿಲ್ಲೆಯಲ್ಲಿ ಮಲ್ಪೆ ವಿಪರೀತವಾದಂಥ ಟ್ರಾಫಿಕ್ ಆಗಿದೆ. ನಿಮಗೆ ಗೊತ್ತಿರಲಿ. ಒಂದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರೆಜಿಂಗ್ ಆಗಬೇಕು. ಎರಡನೇದು, ಮಲ್ಪೆ ಬಂದರನ್ನು ಟ್ರಾಫಿಕನ್ನು ಕಡಿಮೆ ಮಾಡಬೇಕಂದ್ರೆ ನಾವು ಹೆಜಮಾಡಿ ಬಂದರು ಮತ್ತು ಕೋಡಿಕನ್ಯಾನ ಬಂದರನ್ನು ಅಭಿವೃದ್ಧಿಪಡಿಸಬೇಕು. ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಹೆಜಮಾಡಿಗೆ 13.5 ಕೋಟಿ ಈಗಾಗಲೇ ಬಿಡುಗಡೆ ಆಗಿದೆ. ರಾಜ್ಯ ಸರ್ಕಾರ ಟೆಂಡರನ್ನು ಕರಿಬೇಕು, ಅದರ ಪಾಲನ್ನು ಕೊಡಬೇಕು, ಆ ಬಂದರನ್ನು ಅಭಿವೃದ್ಧಿಪಡಿಸಬೇಕು. ಕೋಡಿಕನ್ಯಾಣಕ್ಕೆ ಕೂಡ ಇವತ್ತು ಯಾರು ಕುಂದಾಪುರ ಭಾಗದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ ಅವರು ಈಗ ಮಲ್ಪೆಯಲ್ಲೇ ಅವರದ ದೋಣಿಯನ್ನು ಪಾರ್ಕಿಂಗ್ ಮಾಡ್ತಾರೆ. ಅದಕ್ಕಾಗಿ ಒಂದು ಬಂದು ಹೋಗೋದು ಬಹಳ ದೂರ, ಜೊತೆಗೆ ಡ್ಯಾಮೇಜು ಆಗುತ್ತೆ ಮತ್ತು ಟ್ರಾಫಿಕ್ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಕೋಡಿಕನ್ಯಾನವನ್ನು ಕೇಳಿದರು. ಅಲ್ಲಿ ನಾವೇ ವಿಸಿಟ್ ಮಾಡಿ ನಿತಿನ್ ಗಡ್ಕರಿ ಅವರ ಗಮನಕ್ಕೆ ತಂದಾಗ ಇವತ್ತು ಕೋಡಿಕನ್ಯಾನವನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ. ಒಂದು, ಮಲ್ಪೆಯನ್ನು ವಿಸ್ತಾರ ಮಾಡುವಂಥದ್ದು, ಡ್ರೆಜಿಂಗ್ ಮಾಡುವಂಥದ್ದು ಆಗುವಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕಳೆದ ಕೋಡಿಕನ್ಯಾನಕ್ಕೂ ದುಡ್ಡು ಕೊಟ್ಟಿದೆ. 6.5 ಕೋಟಿ ರೂಪಾಯಿಯ ಕೆಲಸ ಈಗಾಗಲೇ ಆಗಿದೆ. ಒಟ್ಟು 8 ಕೋಟಿ ಕೊಟ್ಟಿದೆ. 13.5 ಕೋಟಿ ಹೆಜಮಾಡಿ ಬಂದರಿಗೆ ಕೊಟ್ಟಿದೆ ಅಭಿವೃದ್ಧಿಪಡಿಸೋಕ್ಕೆ. ಮತ್ತು ಮಲ್ಪೆಯ ಡ್ರೆಜಿಂಗ್ ಮತ್ತು ವಿಸ್ತರಣೆಗೆ ಕೂಡ ದುಡ್ಡನ್ನು ಕೊಟ್ಟಿದೆ.
ಏನು ಕೊಟ್ಟಿದೆ ಅದು ಒಂದಷ್ಟು ಕಾಮಗಾರಿ ಆಗಿದೆ, ಇನ್ನೊಂದಕ್ಕೆ ಇಷ್ಟಕ್ಕೆ ಟೆಂಡರನ್ನು ರಾಜ್ಯ ಸರ್ಕಾರ ಕರಿಬೇಕಾಗಿದೆ. ಯಾಕೆಂದರೆ ನಾವು ದುಡ್ಡು ಕೊಟ್ಟರು ಕೂಡ ಟೆಂಡರ್ ಕರೆಯುವವರು ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಅದಕ್ಕೆ ಇನ್ನಷ್ಟು ಇದನ್ನು ವಿಸ್ತರಣೆ ಮಾಡೋದಕ್ಕೆ ಕೂಡ ಬೇಡಿಕೆ ಇದೆ. ಯಜಮಾಡಿಯನ್ನು ನಾವು ಹೆಚ್ಚು ಡೆವಲಪ್ ಮಾಡಿದರೆ ನನಗೆ ಅನಿಸುತ್ತೆ ನಮ್ಮ ಮಲ್ಪೆಯ ಒತ್ತಡ, ಮಲ್ಪೆಯ ಟ್ರಾಫಿಕ್ ತುಂಬ ಕಡಿಮೆ ಆಗ್ಬೋದು ಅನ್ನುವಂಥದ್ದು ಇದೆ. ಇದಕ್ಕೆ ನಾವು ಬರುವಂಥ ದಿನದಲ್ಲಿ ಇನ್ನಷ್ಟು ಪ್ರಯತ್ನವನ್ನು ಮಾಡ್ತೀವಿ. ಒಂದು ಇಲ್ಲ, ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿ ನಮ್ಮ ಸರ್ಕಾರ ಯೋಚನೆ ಮಾಡಿದೆ. ನಾಪತ್ತೆಯಾಗಿರುವಂಥ ಮೀನುಗಾರರು 7 ದಿನದ ನಂತರ ದೂರನ್ನು ಕೊಟ್ಟಿದ್ರು. ಅಲ್ಲಿ ತನಕ ಆ್ಯಕ್ಚುಲಿ ಅದು ಗೊತ್ತೇ ಇರಲಿಲ್ಲ, ಯಾರಿಗೂ ಮಾಹಿತಿ ಇರಲಿಲ್ಲ. 7 ದಿನಗಳಲ್ಲಿ ಆಳ ಸಮುದ್ರದಲ್ಲಿ ಏನು ಆಗಿದೆ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಿಲ್ಲ. ಈವನ್ ಅವರ ಕುಟುಂಬದವರು ಹುಡುಕ್ತಾ ಇದ್ರಂತೆ, ಆದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಯಾವಾಗ ನನ್ನ ಗಮನಕ್ಕೆ ಬಂತ ಆವಾಗ ಪಾರ್ಲಿಮೆಂಟ್ ನಡೀತಾ ಇತ್ತು. ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ನಾನು ನಿರ್ಮಲಾ ಸೀತಾರಾಮನ್ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಮತ್ತು ಗೋವಾದ ಮುಖ್ಯಮಂತ್ರಿಗಳಿಗೆ ಸ್ವತಃ ಮಾತಾಡಿದ್ದೆ. ಸ್ವತಃ ನಮ್ಮ ರಾಜನಾಥ್ ಸಿಂಗ್ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಗೋವಾದ ಮುಖ್ಯಮಂತ್ರಿಗಳಿಗೆ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಮಾತಾಡಿ ನಮಗೆ ಎರಡು ಆತಂಕ ಇತ್ತು ಅವಾಗ. ಒಂದು, ಆಳ ಸಮುದ್ರದಲ್ಲಿ ಏನಾದರೂ ಆಗಿರುತ್ತೆ, ಎರಡನೇದು ಯಾರಾದರೂ ಅವರನ್ನು ಕಿಡ್ನಾಪ್ ಮಾಡಿರ್ತಾರೆ ಅನ್ನುವಂಥದ್ದು ಎರಡಿತ್ತು. ಯಾಕಂದರೆ ಮೀನುಗಾರರ ಮನಸ್ಸಲ್ಲೂ ಒಂದಿತ್ತು, ಕಿಡ್ನಾಪ್ ಮಾಡಿರ್ತಾರೆ, ಅವ್ರಿಗೇನು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಿಡ್ನಾಪ್ ಮಾಡಿದರೆ ಸರ್ಕಾರಗಳೇ ಹುಡುಕಬೇಕು. ಅದಕ್ಕಾಗಿ ನಾವು ಮಹಾರಾಷ್ಟ್ರದ ಎಲ್ಲ ಎಸ್.ಪಿಗಳಿಗೆ, ಕರಾವಳಿಯ ಎಲ್ಲ ಎಸ್.ಪಿಗಳಿಗೆ ಕೂಡ ಅಲರ್ಟ್ ಮಾಡಿ ಹುಡುಕುವಂಥ ಪ್ರಯತ್ನವನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಆಸಕ್ತಿಗೊಂಡು ಅದಕ್ಕೆ ಸಪ್ರೇಟ್ ಒಂದು ಟೀಮನ್ನು ಮಾಡಿ, ಯಾಕಂದರೆ ಯಾವುದಾದ್ರೂ ಒಂದು ಗುಂಪಿಗೆ ಅದು ಗೊತ್ತಾಗಿದ್ರೆ ಮತ್ತೆ ಅವರನ್ನೇನಾದರೂ ತೊಂದರೆ ಮಾಡಿ ಅವರನ್ನಂಥ ಕಾರಣಕ್ಕಾಗಿ ತುಂಬ ಸೀಕ್ರೆಟ್ ಆಗಿ ಒಂದು ಸಪ್ರೇಟ್ ಸಮಿತಿಯನ್ನು, ತನಿಖಾ ದಳವನ್ನು ರಚನೆ ಮಾಡಿ ಅದನ್ನು ಹುಡುಕುವಂಥ ಪ್ರಯತ್ನ ಆಯಿತು. ಆದರೆ ಎಲ್ಲೂ ಭೂಮಿಯ ಮೇಲೆ ಅವರು ಸಿಕ್ಕಿದ್ದಾರೆ ಅಥವಾ ಎಲ್ಲೋ ಒಂದು ಕುರುಹು ಸಿಕ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗಿಲ್ಲ. ಆಳ ಸಮುದ್ರದಲ್ಲಿ ಇವತ್ತು ನಮ್ಮ ನೌಕಾಪಡೆ ಇದನ್ನು ಹುಡುಕುವಂಥ ಪ್ರಯತ್ನ ಮಾಡಿತು. ಆದರೆ ಅವರಿಗೆ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಇವತ್ತು ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಲ್ಪೆಗೆ ಬಂದು ಅವರ ಇಬ್ಬರು ಕುಟುಂಬವನ್ನು ಭೇಟಿಯಾದ ಮೇಲೆ ಅವರ ಬೇಡಿಕೆ ಇರುವಂಥದ್ದು ಜಂಟಿಯಾಗಿ ಹುಡುಕಬೇಕು ಅಂಥೇಳಿ. ನೌಕಾಪಡೆ ಮತ್ತು ಮೀನುಗಾರರು, ಅಂದರೆ ಯಾರು ನುರಿತ ಮೀನುಗಾರರು ಯಾರಿದ್ದಾರೆ ಅವರು ಮತ್ತು ನೌಕಾಪಡೆ ಜಂಟಿಯಾಗಿ ಹುಡುಕಬೇಕನ್ನುವಂಥ ಅವರ ಬೇಡಿಕೆ ಇದೆ. ಅದಕ್ಕೆ ಕೂಡ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಮೀನುಗಾರರ ಕುಟುಂಬದವರು ಯಾರು ನಾಪತ್ತೆಯಾಗಿದ್ದಾರೆ ಅವರು ಮೊನ್ನೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಬಂದು ಹೋದ ಮೇಲೆ ಕೂಡ ಡೆಲ್ಲಿಗೆ ಅವರನ್ನು ಕರೆಸಿದ್ರು. ನೌಕಾಪಡೆಯ ಅಧಿಕಾರಿಗಳ ಜೊತೆ ನಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಹೇಳಿದರು. ನೌಕಾಪಡೆಯ ಹೈಯೆಸ್ಟ್ ಪೊಸಿಷನ್ ಬಿಟ್ಟು ಸೆಕೆಂಡ್ ಹೈಯೆಸ್ಟ್ ಸೇರಿ ಎಲ್ಲರನ್ನ ಕೂಡ ಅಧಿಕಾರಿಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಡೆಲ್ಲಿಯಲ್ಲಿ ಕರೆಸಿ ಮೀನುಗಾರರ ಕುಟುಂಬದವರು ಮತ್ತು ಮೀನುಗಾರರ ಜೊತೆ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನೌಕಾಪಡೆಯ ಸೇನಾ ಅಧಿಕಾರಿಗಳು ಕೂಡ ಇವತ್ತು ಒಪ್ಕೊಂಡಿದ್ದಾರೆ. ನಾವು ಜಂಟಿ ಸರ್ವೇಕ್ಷಣೆ ಮಾಡೋಕ್ಕೆ ಮತ್ತೊಂದು ಸಾರಿ ತಯಾರಿದ್ವಿ ಅಂಥೇಳಿ. ಅದಕ್ಕೆ ಮೀನುಗಾರರ ಡೇಟ್ ತೊಗೊಂಡು ಯಾವಾಗ ಬೇಕಾದರೆ ನಾವು ಹುಡುಕುವ ಪ್ರಯತ್ನ ಕಂಟಿನ್ಯೂಸ್ ಆಗಿ ಮುಂದುವರೆದಿದೆ. ನಾವು ಮೀನುಗಾರರನ್ನು ಒಂದು ಅವ್ರಿಗೆ ಏನಾಗಿದೆ ಅನ್ನುವಂಥದ್ದು ಪತ್ತೆ ಆಗಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಆ್ಯಕ್ಚುಲಿ ನಾವು ದುಡ್ಡು ಇಲ್ಲ, ನಮಗೆ ಎರಡೂ ಸಮಸ್ಯೆ. ನಾನು ಆವಾಗಲೇ ಹೇಳಿದೆ, ಆರಂಭದಲ್ಲಿ ನಿಮಗೆ ಹೇಳಿದೆ. ಒಂದು CRZ ಸಮಸ್ಯೆ, ಎರಡನೇದು ಪರಿಸರದ ಸಮಸ್ಯೆ. ನಾನು ನಮ್ಮ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠದ ಎಲ್ಲ ಬೆಟ್ಟಗಳಿಗೆ ಬೇರೆ ಬೇರೆ ರೀತಿಯ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತ ಅಂದಾಗ ಅದಕ್ಕೆ ಕೂಡ ಆಕ್ಷೇಪ ಬಂದಿದೆ ಅಲ್ಲಿ. ಯಾಕಂದರೆ ಪರಿಸರ ನಾಶ ಆಗುತ್ತೆ ಎಷ್ಟು ಟೂರಿಸ್ಟ್ ಬಂದರೆ ಅಂಥೇಳಿ. ಈ ಕಾರಣಕ್ಕಾಗಿ ನಾವು ಬೇರೆ ಬೇರೆ ಯೋಚನೆಯನ್ನು ಮಾಡಿತ್ತು. ಯಾಕಂದರೆ ಅದರ ಪ್ರಸ್ತಾಪ ಈಗ ಬೇಡ, ಮತ್ತೆ ಅದಕ್ಕೆ ವಿರೋಧ ಶುರುವಾಗುತ್ತೆ. ಅದಕ್ಕಾಗಿ ಅದು ಆಗಿತ್ತು. ಇಲ್ಲಿ ಕೂಡ ಪ್ರವಾಸೋದ್ಯಮವನ್ನು ಕರಾವಳಿಯಲ್ಲಿ ಬೆಳೆಸೋದಕ್ಕೆ ಆ್ಯಕ್ಚುಲಿ 25 ಕೋಟಿ ಕೊಡ್ತೀವಿ ಅನ್ನುವಂಥದ್ದು ಸ್ಯಾಂಕ್ಷನ್ ಕೂಡ ಆಗಿತ್ತು. ಆದರೆ CRZ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ನಾವು ಅದನ್ನು ಸದುಪಯೋಗ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಒಂದಷ್ಟು ಕೆಲಸ ಆಗಿದೆ, ಮಲ್ಪೆಯಲ್ಲಿ ಬೇರೆ ಬೇರೆ ರೀತಿಯ ಒಂದಷ್ಟು ಕೆಲಸಗಳು ಆಗಿದೆ. ಪಾರ್ಕ್ ಇರ್ಬೋದು ಅಥವಾ ಕಟ್ಟಡ ಇರ್ಬೋದು, ಇಂಥದ್ದಾಗಿದೆ. ಆದರೆ ನಮ್ಮ ಪ್ರಯತ್ನ ಇರುವಂಥದ್ದು ಹೆಜಮಾಡಿಯಿಂದ ಈಚೆ, ಸ್ಪೆಷಲಿ ಮಲ್ಪೆಯ ಕಾಪುನ ಆ ಏರಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತ DC ನೇತೃತ್ವದಲ್ಲಿ ಇಲ್ಲಿ ಸಭೆನೂ ಆಯಿತು. ಆದರೆ ಬೇರೆ ಬೇರೆ ಪರ್ಮಿಷನ್ಗಳ ಕಾರಣಕ್ಕಾಗಿ ಆಗಿಲ್ಲ. ಮತ್ತು ಪರಿಸರದ ಹೋರಾಟಗಾರರು ಸಹಜವಾಗಿ ಅದಕ್ಕೆ ಒಂದು ಕೋರ್ಟಿಗೆ ಹೋಗ್ತಾರೆ, ಅದಕ್ಕೆ ಸಮಸ್ಯೆ ಮಾಡ್ತಾರೆ, ಏನೇನು ಮಾಡ್ತಾರೆ. ಆದರೂ ಕೂಡ ಇದನ್ನು ಬೆಳೆಸುವಂಥ ದೃಷ್ಟಿಯಿಂದ ಖಂಡಿತವಾಗಿ ಒಂದು ಟೋಟಲ್ ಪ್ಲ್ಯಾನ್ ಏನು ಮಾಡ್ಬೋದು ಒಟ್ಟಾರೆಯಾಗಿ ಇಲ್ಲಿ ಇದನ್ನು ಬೆಳೆಸೋದಕ್ಕೆ ಅನ್ನೋದಕ್ಕೆ ನಾವು ಯೋಜನೆ ಮಾಡ್ತೀವಿ. ಅದೇ ಪರಿಸರವಾದಿಗಳ ವಿರೋಧ ಇದ್ದೇ ಇದೆ, ಅವರನ್ನು ಕೂಡ ಮನವೊಲಿಸ್ಕೊಂಡು ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.